ನಮಸ್ಕಾರ ವಿದ್ಯಾರ್ಥಿಗಳೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಅಂದರೆ 2025 ಅಂದರೆ 5ನೇ ಕ್ಲಾಸ್ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅಂದರೆ ಯಾವ ರೀತಿ ನಾವು ಮೊರಾರ್ಜಿ ಒಂದು ವಸತಿ ಶಾಲೆಗೆ ಪ್ರವೇಶ ಪಡಿಬೇಕಾದರೆ ಪರೀಕ್ಷೆಯನ್ನು ಪಾಸಾಗಿ ನಾವು ಆ ಒಂದು ಮೊರಾರ್ಜಿ ವಸತಿ ಶಾಲೆಗೆ ನಾವು ಅಡ್ಮಿಷನ್ ಆಗ್ತೀವೋ, ಪ್ರವೇಶ ಪಡ್ತೀವೋ, ಆ ರೀತಿ ಪ್ರತಿ ವರ್ಷ ನವೋದಯ ಪರೀಕ್ಷೆ ಒಂದು ವಿದ್ಯಾಲಯಕ್ಕೆ ಅಡ್ಮಿಷನ್ ಆಗಲು ಅಥವಾ ಪ್ರವೇಶ ಪಡೆಯಲು ಈ ಒಂದು ಪರೀಕ್ಷೆ ಬರೆಯಬೇಕಾಗುತ್ತೆ. ಆದ ನಂತರ ಒಂದು ಪಾಸ್ ಆಗಬೇಕಾಗುತ್ತೆ. ಅದೇ ರೀತಿಯಾಗಿ 2025ರಲ್ಲಿ ನಡೀತಕ್ಕಂಥ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಹಾಗೂ ಅದರ ಒಂದು ಕೊನೆಯ ದಿನಾಂಕ ಮತ್ತು ಪ್ರಾರಂಭ ದಿನಾಂಕವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗೂ ಪರೀಕ್ಷಾ ದಿನಾಂಕವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತದೆ. ಆನಂತರ ವಿದ್ಯಾರ್ಥಿಯ ಒಂದು ಫೋಟೋ, ವಿದ್ಯಾರ್ಥಿಯ ಮತ್ತು ಪೋಷಕರ ಸಹಿ. ಅಂದರೆ ನವೋದಯ ಒಂದು ಅರ್ಜಿ ಫಾರಮ್ ಅಂದರೆ ಅವರ ಒಂದು ದಾಖಲಾತಿ ಫಾರಮ್ ಇರುತ್ತೆ. ಆ ಫಾರಮ್ನಲ್ಲಿ ವಿದ್ಯಾರ್ಥಿಯ ಸಹಿ ಮತ್ತು ಪೋಷಕರ ಸಹಿ ಬೇಕಾಗುತ್ತದೆ. ಪೋಷಕರಂದರೆ ತಂದೆ ತಾಯಿ ಅಥವಾ ತಂದೆ ತಾಯಿ ಇಲ್ಲಾಂದರೆ ಪೋಷಕರು ಯಾರಾದರೂ ಅದರಲ್ಲಿ ಸಹಿ ಮಾಡಬೇಕಾಗುತ್ತದೆ. ಆನಂತರ ಮೊಬೈಲ್ ನಂಬರ್ ಬೇಕಾಗುತ್ತದೆ. ಶಾಲಾ ದೃಢೀಕರಣ ಅಂದರೆ ನವೋದಯ ಅರ್ಜಿ ಫಾರಮ್, ನಾವು ಹೇಳಿದ್ವಲ್ಲ ನವೋದಯ ದಾಖಲಾತಿ ಅರ್ಜಿ ಫಾರಮ್, ಆ ಒಂದು ಅರ್ಜಿ ಫಾರಮ್ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಆನಂತರ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಹೇಳಿದ್ದೀನಲ್ಲ ನವೋದಯ ಅರ್ಜಿ ದಾಖಲಾತಿಯ ಫಾರ್ಮ್ ಅಂತೇಳಿ, ಇದೇ ಫಾರ್ಮ್ ಅದು. ಈ ಒಂದು ಫಾರ್ಮ್ನಲ್ಲಿ ನೀವು ಶಾಲೆಯಲ್ಲಿ ಈ ಫಾರ್ಮ್ನಲ್ಲಿ ಫಿಲಪ್ ಮಾಡಿ ಶಾಲೆಯಲ್ಲಿ ನೀವು ಸೈನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಆನಂತರ ಇಲ್ಲಿ ಏನು ರೈಟ್ ಸೈಡಲ್ಲಿ ಕಾಣುತ್ತಾ ಇಲ್ಲ ಅಂದರೆ ಬಲಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಆ ಪಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿಯ ಫೋಟೋವನ್ನು ಅಟ್ಯಾಚ್ ಮಾಡೋಕ್ಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಇದು ಮಾಡಿ. ಇದು ನೋಡಿ ಸರಿಯಾದ ರೀತಿಯಲ್ಲಿ ಈ ಒಂದು ಫಾರ್ಮನ್ನು ಫಿಲಪ್ ಮಾಡಿ. ಆನಂತರ ನೋಡಿ ಇಲ್ಲಿ ಕ್ಲಾಸ್, ಇಲ್ಲೇನು ಕೊಟ್ಟಿದ್ದಾರೆ ಕ್ಲಾಸ್ 3, 4, 5 ಅಂತೇಳಿ. ಈ ಒಂದು 3 ಮತ್ತು 4, 5 ನೀವು ಯಾವ ಒಂದು ಸ್ಕೂಲಲ್ಲಿ ಓದಿರ್ತೀರ ಆ ಒಂದು ಸ್ಕೂಲ್ ಡೀಟೇಲ್ಸಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಬರೆಯಬೇಕಾಗುತ್ತದೆ. ಆನಂತರ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂತೇಳಿ, ಅಂದರೆ ವಿದ್ಯಾರ್ಥಿಯ ಸಿಗ್ನೇಚರ್ ಇಲ್ಲಿ ಮಾಡಬೇಕು. ಆನಂತರ ಇಲ್ಲಿ ಬಲಗಡೆ ಏನು ಕೊಟ್ಟಿದ್ದಾರಲ್ಲ ಸಿಗ್ನೇಚರ್ ಆಫ್ ಪೇರೆಂಟ್ ಅಂದರೆ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತದೆ. ಆನಂತರ ಇಲ್ಲಿ ನೋಡಿ ಕೆಳಗಡೆ ಕೊಟ್ಟಿದ್ದಾರೆ ಸಿಗ್ನೇಚರ್ ಆಫ್ ಹೆಡ್ ಮಾಸ್ಟರ್ ವಿತ್ ಸೀಲ್ ಅಂತೇಳಿ, ಅಂದರೆ ನೀವು ಯಾವ ಒಂದು ಸ್ಕೂಲಲ್ಲಿ ಓದ್ತಾ ಇರ್ತೀರಿ ಆ ಒಂದು ಸ್ಕೂಲಿನ ಹೆಡ್ ಮಾಸ್ಟರ್ನ ಸೀಲು ಮತ್ತು ಸೈನ್ ಇಲ್ಲಿ ಈ ಫಾರ್ಮ್ಗೆ ಸೈನ್ ಮಾಡಿಸಬೇಕಾಗುತ್ತದೆ. ಈ ಒಂದು ಸೈನ್ ಮಾಡಿಸಿದ ಫಾರ್ಮನ್ನು ನೀವು ಅಲ್ಲಿ ಅರ್ಜಿ ಹಾಕುವಾಗ ಅವಶ್ಯಕತೆ ಇರುತ್ತದೆ. ಅರ್ಜಿಯನ್ನು ಯಾವ ರೀತಿ ಹಾಕಬೇಕಂತೇಳಿ ನಿಮಗೆ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಆ ಮೂಲಕ ನಾವು ಅರ್ಜಿ ಸಲ್ಲಿಸೋದು ಹೇಗೆ ಎಂಬ ಒಂದು ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ನವೋದಯ ದಾಖಲಾತಿ ಫಾರ್ಮನ್ನು ನಮ್ಮ NSK ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಆ ಒಂದು ಲಿಂಕಿನ ಮೂಲಕ ನೀವು ಈ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆ 2025 ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯು ಪ್ರಸ್ತುತ 5ನೇ ತರಗತಿ ಓದುತ್ತಿರಬೇಕು. ಅನಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜುಲೈ 16, 2024 ಅಂದರೆ ಇವತ್ತಿನಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ನೀವು ಇವತ್ತಿನಿಂದಲೇ ಅರ್ಜಿಯನ್ನು ಸಲ್ಲಿಸಬಹುದು. ಅನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂದರೆ 16 ಸೆಪ್ಟೆಂಬರ್ 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಅರ್ಜಿ ಸಲ್ಲಿಸಿದ ನಂತರ
ಎಕ್ಸಾಮ್ ಯಾವಾಗ ಇರುತ್ತಪ್ಪ ಅಂದರೆ ಪ್ರವೇಶ ಪರೀಕ್ಷೆ ಅಂತೇಳಿ. ಈ ಒಂದು ಎಕ್ಸಾಮು 18/1/2025 ಅಂದರೆ ಮುಂದಿನ ವರ್ಷ 6ನೇ ತರಗತಿ ಪ್ರವೇಶಕ್ಕೆ ಈಗಿನಿಂದಲೇ ಆ ಒಂದು ನವೋದಯ ವಿಶ್ವವಿದ್ಯಾಲಯದ ಒಂದು ಪ್ರವೇಶ ಪರೀಕ್ಷೆಯ ಮೂಲಕ ಈ ಒಂದು ವಿದ್ಯಾರ್ಥಿಗಳನ್ನು ಆ ಒಂದು ಅಂದರೆ ತುಂಬಿಕೊಳ್ಳಲು ಈಗಿನಿಂದಲೇ ಎಲ್ಲ ಪ್ರಿಪ್ರೇಷನ್ ಮಾಡಿ 2025ರಿಂದ ಎಕ್ಸಾಮ್ ನಡೆಸಿ 6ನೇ ತರಗತಿಗೆ ಪ್ರವೇಶವನ್ನು ಮಾಡಿಕೊಳ್ತಾರೆ, ಅಂದರೆ ಅಡ್ಮಿಷನ್ ಮಾಡಿಕೊಳ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ನವೋದಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಅರ್ಜಿ ಸಲ್ಲಿಸೋದು ಹೇಗೆ ಎಂಬ ಒಂದು ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಯಲ್ಲಿ ನಿಮಗೆ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ ಮೂಲಕ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಒಂದು ವಿಡಿಯೋಗಾಗಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇತರರಿಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.